2025ಕ್ಕೆ ವಿದಾಯ, 2026ಕ್ಕೆ ಅದ್ಧೂರಿ ಸ್ವಾಗತ. ಎಲ್ಲೆಲ್ಲೂ ಕೂಡ ಹೊಸ ವರ್ಷದ ಸಡಗರ ಸಂಭ್ರಮ, ಫುಲ್ ಜೋಶ್. 2025ಕ್ಕೆ ವಿದಾಯ, 2026ಕ್ಕೆ ವೆಲ್ಕಮ್ ಅಂದಿದ್ದಾರೆ ನಾಡಿನ ಜನರು. ಎಲ್ಲೆಲ್ಲೂ ಕೂಡ ಸಡಗರ ಸಂಭ್ರಮ, ಫುಲ್ ಜೋಶ್. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಸೆಲೆಬ್ರೇಷನ್. ಎಂಜಿ ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲ ಎಲ್ಲೆಡೆ ಕೂಡ, ಇಂದಿರಾನಗರ ಸೇರೆ ಎಲ್ಲೆಡೆ ಕೂಡ ಸಂಭ್ರಮಾಚರಣೆ. ಹೋಟೆಲ್ ಕ್ಲಬ್ಗಳಲ್ಲಿ ಮಸ್ತ್ ಡ್ಯಾನ್ಸ್ ಕೂಡ. 2025ಕ್ಕೆ ವಿದಾಯ ಹೇಳಿ 2026ನ್ನ ಅದ್ಧೂರಿಯಾಗಿ ಸ್ವಾಗತ ಮಾಡಿದ್ದಾರೆ ನಾಡಿನ ಜನರು. ಎಲ್ಲೆಡೆ ಕೂಡ, ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಎಲ್ಲೆಡೆ ಕೂಡ ಅದ್ಧೂರಿಯಾಗಿ ಸಂಭ್ರಮಾಚರಣೆ ನಡೆದಿರುವಂಥದ್ದು. ರಾಜ್ಯಾದ್ಯಂತ ಸೆಲೆಬ್ರೇಷನ್ ಅನ್ನ ಮಾಡಿದ್ರು. ಇನ್ನು ಎಂಜಿ ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲ, ಇಂದಿರಾನಗರ, ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲೆಡೆ ಕೂಡ ಸಂಭ್ರಮಾಚರಣೆ ಜೋರಾಗೇ ಇತ್ತು. ಎಲ್ಲ ಜನರ ಡ್ಯಾನ್ಸ್, ಮೋಜು ಮಸ್ತು ಕೂಡ ಭರ್ಜರಿಯಾಗಿತ್ತು. ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾರೆ ಆ ಮೂಮೆಂಟನ್ನು. 2026ರನ್ನ ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡಿದ್ದಾರೆ. ಎಲ್ಲ ಯುವಕರು ಯುವತಿಯರು ಎಲ್ಲರೂ ಕೂಡ ಭರ್ಜರಿಯಾಗಿ ಎಂಜಾಯ್ ಮಾಡಿರುವಂಥದ್ದು. ನೋಡ್ತಾ ಇದ್ದೀವಿ, ನಾವು ಗಮನಿಸ್ತಾ ಇದ್ದೀವಿ ಬೆಂಗಳೂರಿನ ಒಂದು ಬ್ರಿಗೇಡ್ ರೋಡ್, ಎಂಜಿ ರೋಡ್, ಕೋರಮಂಗಲದಲ್ಲಿ ಯಾವ ರೀತಿಯಾಗಿ ನಿನ್ನೆ ನೈಟ್ ಸೆಲೆಬ್ರೇಷನ್, ಇವತ್ತು ನೈಟ್ ಸೆಲೆಬ್ರೇಷನ್ ಇದ್ದಿರುವಂಥದ್ದು. 2026ರನ್ನ ಸ್ವಾಗತ ಮಾಡಿದರು. ಡ್ಯಾನ್ಸ್, ಮೋಜು ಮಸ್ತಿ, ಅಲ್ಲಿ ಲೈಟ್ಸ್ಗಳಿಂದ ಏನು ಕಲರ್ಫುಲ್ ಆಗಿ ಎಂಜಿ ರೋಡ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಆಗಿರ್ಬೋದು, ಕೋರಮಂಗಲ ಫುಲ್ ಕಲರ್ಫುಲ್ ಆಗಿ ಕಾಣಿಸ್ತಾ ಇತ್ತು. ಅದರ ನಡುವೆ ಯುವಕ ಯುವತಿಯರ ಡ್ಯಾನ್ಸ್ ಕೂಡ, ಆ ಒಂದು ಸೌಂಡ್ಗೆ, ಆ ಒಂದು ಸಾಂಗ್ಗೆ ಡ್ಯಾನ್ಸನ್ನು ಅದ್ಧೂರಿಯಾಗಿ ಸಾಂಗಿಗೆ ಒಂದು ಡ್ಯಾನ್ಸನ್ನು ಮಾಡಿರುವಂಥದ್ದು. 2026ಕ್ಕೆ ವೆಲ್ಕಮ್ ಅಂತ ಹೇಳ್ತಾ ಮೋಜು ಮಸ್ತಿಯೊಂದಿಗೆ ಡ್ಯಾನ್ಸ್ ಮಾಡೋದ್ರ ಮುಖಾಂತರ ಕುಣಿದು ಕುಪ್ಪಳಿಸಿದ್ದಾರೆ ನಾಡಿನ ಜನರು. ಎರಡ್ 2025ಕ್ಕೆ ಬಾಯ್ ಬಾಯ್, 2026ಕ್ಕೆ ಹಾಯ್. ಮಧ್ಯರಾತ್ರಿ ಯುವ ಸಮೂಹ ಮೋಜು ಮಸ್ತಿ. ಪಬ್ನಲ್ಲಿ ಕುಣಿದು ಕುಪ್ಪಳಿಸಿದ ಯುವ ಜನತೆ. ಜಿಲ್ಲೆಗಳಲ್ಲೂ ನ್ಯೂ ಇಯರ್ ಸೆಲೆಬ್ರೇಷನ್ ಜೋರಾಗಿ ಇತ್ತು. ಕೇಕ್ ಕತ್ತರಿಸಿ, ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡಿದ್ರು. ಕರ್ನಾಟಕ, ಭಾರತ, ಜಗತ್ತಲ್ಲೇ ಹೊಸ ಸಂಭ್ರಮ. ಎಲ್ಲೆಲ್ಲೂ ಕೂಡ ಸಂತಸ, ಲೈಫ್ ಕಿಲಕಿಲ. 2025ಕ್ಕೆ ಬಾಯ್ ಬಾಯ್ ಹೇಳಿ 2026ಕ್ಕೆ ಹಾಯ್ ಅಂದಿದ್ದಾರೆ ಜನರು. ಮಧ್ಯರಾತ್ರಿ ಯುವ ಸಮೂಹ ಮೋಜು ಮಸ್ತಿ ಜೋರಾಗಿ ಇತ್ತು. ಇನ್ನು ಪಬ್ನಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ ಜನರು. ಎಲ್ಲೆಡೆ ಕೂಡ ರಾಜ್ಯಾದ್ಯಂತ, ಇನ್ನು ದೇಶಾದ್ಯಂತ ಎಲ್ಲರೂ ಕೂಡ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ನಲ್ಲಿ ಮುಳುಗಿರುವಂಥದ್ದು. ಮೋಜು ಮಸ್ತಿ, ಡ್ಯಾನ್ಸ್, ಕುಣಿತದೊಂದಿಗೆ ಎಲ್ಲರೂ ಕೂಡ 2026ಕ್ಕೆ ಹಾಯ್ ಹೇಳ್ತಾ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. 2025ನ್ನ ಒಂದು ವಿದಾಯ ಹೇಳಿ 2026ಕ್ಕೆ ಹಾಯ್ ಅಂತ ಹೇಳ್ತಾ ವೆಲ್ಕಮನ್ನು ಮಾಡ್ಕೊಂಡಿದ್ದಾರೆ. ಮೋಜು ಮಸ್ತಿಯೊಂದಿಗೆ ಡ್ಯಾನ್ಸ್ ಮಾಡ್ತಾ, ಎಂಜಾಯ್ ಮಾಡ್ತಾ ಮೂಮೆಂಟನ್ನು ಒಂದು ವೆಲ್ಕಮ್ ಮಾಡಿರುವಂಥದ್ದು ಹೊಸ ವರ್ಷವನ್ನು. ಮಧ್ಯದ ಮತ್ತಲ್ಲಿ ಯುವಕ ಯುವತಿಯರ ಕಾಟ್ಲೆ ಕೂಡ ಫುಲ್ ಟೈಟ್, ಕೂರಲು ನಿಲ್ಲಲು ಆಗ್ತಿಲ್ಲ. ಕಿರಿಕ್ ಮಾಡಿದ ಪುಂಡರಿಗೆ ಪೊಲೀಸರು ಲಾಠಿ ಏಟನ್ನ ತೋರಿಸಿದ್ದಾರೆ. ಕುಡಿದ ಮತ್ತಲ್ಲಿ ಬೆಂಗಳೂರಲ್ಲಿ ಹಲವೆಡೆ ಕಿರಿಕ್ ಕೂಡ. ಮೈಸೂರು, ಬೆಳಗಾವಿ, ಹುಬ್ಬಳ್ಳಿ, ದಾವಣಗೆರೆ ಸೇರಿದಂತೆ ಎಲ್ಲೆಡೆ ಕೂಡ, ಶಿವಮೊಗ್ಗ, ಮಂಗಳೂರಲ್ಲಿ ಫುಲ್ ಸೆಲೆಬ್ರೇಷನ್ ಜೋರಾಗಿತ್ತು. ಆದರೆ ಅದರ ಮಧ್ಯದ ಮತ್ತಲ್ಲಿ ಯುವಕ ಯುವತಿಯರ ಕಾಟ್ಲೆ ಕೂಡ ಅಷ್ಟೇ ಹೆಚ್ಚಾಗಿತ್ತು. ಫುಲ್ ಟೈಟ್ ಆಗಿ ಕೂರೋಕ್ಕೂ ಆಗ್ತಿರ್ಲಿಲ್ಲ, ನಿಲ್ಲೋಕ್ಕೂ ಆಗ್ತಿರ್ಲಿಲ್ಲ. ಈ ಒಂದು ಪರಿಸ್ಥಿತಿಯಲ್ಲಿ
ಯಾರು ಪುಂಡರಿದ್ರೋ ಯಾರು ಕಿರಿಕ್ ಮಾಡಿದ್ರೋ ಅಂಥವ್ರಿಗೆ ಲಾಠಿ ಏಟಿನ ರುಚಿಯನ್ನ ತೋರಿಸಿದ್ದಾರೆ ಪೊಲೀಸರು. ಪ್ರತಿ ಬಾರಿನೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿ ನಾವು ಪ್ರತಿ ಸಾರಿ ಹೇಳ್ತಾ ಇರ್ತೀವಿ, ಯಾಕಂದ್ರೆ ಎಂಜಾಯ್ ಮಾಡೋದು ತಪ್ಪಲ್ಲ, ಕುಡಿಯೋದು ತಪ್ಪಲ್ಲ, ಅಂದ್ರೆ ನಿಮ್ಮ ಒಂದು ಲೈಫ್ ಸ್ಟೈಲಲ್ಲಿ ನೀವೇನು ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ರು ಅದು ಮಾಡೋದು ತಪ್ಪಲ್ಲ. ಬಟ್ ಯಾವುದು ಕೂಡ ಎಲ್ಲವೂ ಕೂಡ ಲಿಮಿಟಲ್ಲಿ ಇರಬೇಕು. ಅದೇ ರೀತಿಯಾಗಿ ಇದೊಂದು ಪೊಲೀಸರಿಗೆ ತಲೆನೋವಾಗಿತ್ತು. ಯಾರು ಯುವಕ ಯುವತಿಯರಿದ್ರೂ ಕೂಡ ಅವರು ಕುಡಿದ ಮತ್ತಲ್ಲಿ ಒಂದು ರೀತಿಯಾಗಿ ಕಿರಿಕ್ ಮಾಡೋದು, ಪುಂಡಾಟವನ್ನ ಮಾಡೋದು, ಇವರಿಗೆ ಲಾಠಿ ಏಟನ್ನು ತೋರಿಸಿದ್ದಾರೆ, ಲಾಠಿ ರುಚಿಯನ್ನು ತೋರಿಸಿದ್ದಾರೆ. ರಾತ್ರಿ ಕೂಡ ಪೊಲೀಸರು ಮದ್ಯದ ಅಮಲಿನಲ್ಲಿ ತೇಲಾಡ್ತಾ ಇದ್ರು ಜನರು ಕೂಡ. ಅದಲ್ಲದೆ ಒಂದು ಪರ್ಮಿಷನ್ ಕೂಡ ಸಿಕ್ಕಿರುವಂಥದ್ದು, ಏನು ನಿನ್ನೆ ಸಾಯಂಕಾಲ 6 ಗಂಟೆಯಿಂದ ಮಧ್ಯರಾತ್ರಿವರೆಗೂ ಕೂಡ ಒಂದು ಈ ಮದ್ಯದ ಮಾರಾಟಕ್ಕೆ ಪರ್ಮಿಷನ್ ಸಿಕ್ಕಿತ್ತು. ಹೀಗಾಗಿ ಈ ಒಂದು ಕುಡಿದ ಮತ್ತಿನಲ್ಲಿ ಯುವಕ ಯುವತಿಯರು ಡ್ಯಾನ್ಸ್ ಮಾಡ್ತಾ ಆ ಒಂದು ಅಮಲಿನಲ್ಲಿ ಪುಂಡಾಟ ಕಿರಿಕನ್ನ ಮಾಡೋಕೆ ಕೂಡ ಶುರು ಮಾಡಿದ್ರು. ಕ್ವಾಟ್ಲೆನ ಒಂದು ರೀತಿಯಾಗಿ ಪೊಲೀಸರಿಗೆ ತಲೆನೋವಾಗಿತ್ತು. ಇದನ್ನೆಲ್ಲ ನಿಭಾಯಿಸೋದ್ರಲ್ಲಿ ಪೊಲೀಸರು ಕೂಡ ಹೈರಾಣಾಗಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಲಾಠಿ ಏಟಿನ ರುಚಿಯನ್ನ ಸಹಿತ ತೋರಿಸಿದ್ದಾರೆ ಈ ಒಂದು ಯುವಕರಿಗೆ. ಬೆಂಗಳೂರು, ಬೆಳಗಾವಿ, ಶಿವಮೊಗ್ಗ, ಮಂಗಳೂರಲ್ಲಿ ಫುಲ್ಲು ಸೆಲೆಬ್ರೇಷನ್ ಜೋರಾಗಿತ್ತು. ರಾಜ್ಯಾದ್ಯಂತ ಪಬ್ ಬಾರ್ಗಳಲ್ಲಿ ಫುಲ್ಲು ಸೆಲೆಬ್ರೇಷನ್ ಜೋರಾಗಿರುವಂಥದ್ದು. ಆ ಒಂದು ಡ್ಯಾನ್ಸ್ಗೆ, ಆ ಒಂದು ಸೌಂಡ್ಗೆ ಕುಣಿದು ಕುಪ್ಪಳಿಸಿದ್ದಾರೆ ಜನರು. 2026 ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಖುಷಿಯಿಂದ. ಬಟ್ ಅದ್ರ ಮಧ್ಯೆ